ನಗರದ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ನಡೆದಿರುವ ಆಭರಣ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇವಸ್ಥಾನದ ಟ್ರಸ್ಟ್ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ ಸದಸ್ಯ ಗೋಣೆಪ್ಪ ಮಾತನಾಡಿ, ದೇವಸ್ಥಾನದ ಪೂಜಾರಿಯಾಗಿದ್ದ ವ್ಯಕ್ತಿಯೇ ಆಭರಣ ಕಳವು ಮಾಡಿರುವುದು ಬೆಳಕಿಗೆ ಬಂದಿದ್ದು, ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಪೊಲೀಸರು ಈಗಾಗಲೇ ತನಿಖೆ ಆರಂಭಿಸಿದ್ದು, ಕಾನೂನು ಪ್ರಕ್ರಿಯೆ ಮುಂದುವರೆದಿದೆ ಎಂದರು. ದೇವಸ್ಥಾನದಲ್ಲಿ ಅನಾದಿ ಕಾಲದಿಂದಲೂ ಪ್ರತಿ 6 ತಿಂಗಳಿಗೊಮ್ಮೆ ಪೂಜಾರಿಕೆಯ ಜವಾಬ್ದಾರಿಯನ್ನು 4 ಕುಟುಂಬಗಳ ನಡುವೆ ಬದಲಾಯಿಸುವ ಪದ್ಧತಿ ಇದೆ. ಆ ಸಂದರ್ಭದಲ್ಲಿ ಪೂಜೆಗೆ ಬಳಸುವ ಚಿನ್ನದ ಆಭರಣಗಳನ್ನು ಸಂಬಂಧಿತ ಪೂಜಾರಿಗೆ ಹಸ್ತಾಂತರಿಸಲಾಗುತ್ತದೆ. ಈ ಬಾರಿ ಪರಿಶೀಲನೆ ನಡೆಸಿದಾಗ ಪೂಜಾರಿಗಳ ಬಳಿ ಇದ್ದ ಚಿನ್ನದ ಆಭರಣಗಳು ಕಾಣೆಯಾಗಿರುವುದು ಗೊತ್ತಾಗಿದೆ. ಕಾಣೆಯಾಗಿರುವ ಆಭರಣಗಳಲ್ಲಿ 1 ಕಾಸಿನ ಸರ, 2 ಕಣ್ಣುಗಳು, 2 ತಾಳಿ ಗುಂಡುಗಳು ಹಾಗೂ 1 ನೆಲ್ಲಿಕಾಯಿ ಸರ ಸೇರಿದ್ದು ಒಟ್ಟು ಸುಮಾರು 20 ತೊಲಾ ಚಿನ್ನ ನಾಪತ್ತೆಯಾಗಿದೆ ಎಂದರು. ದೇವಸ್ಥಾನಕ್ಕೆ ಸೇರಿದ ಸುಮಾರು 2 ಕೆಜಿ 5 ಗ್ರಾಂ ಚಿನ್ನದ ಗಟ್ಟಿ ಹಾಗೂ 59 ಕೆಜಿ ಬೆಳ್ಳಿಯ ಗಟ್ಟಿಗಳನ್ನು ಸ್ಟ್ರಾಂಗ್ ರೂಮ್ನ ಲಾಕರ್ನಲ್ಲಿ ಸುರಕ್ಷಿತವಾಗಿ ಇರಿಸಲಾಗಿದೆ. ಭಕ್ತರು ಸಮರ್ಪಿಸುವ ಆಭರಣಗಳನ್ನು ರಸೀದಿ ನೀಡಿ ದಾಖಲಿಸಿಕೊಂಡು ನಂತರ ಅವುಗಳನ್ನು ಕರಗಿಸಿ ಗಟ್ಟಿಗಳ ರೂಪದಲ್ಲಿ ಸಂಗ್ರಹಿಸುವ ವ್ಯವಸ್ಥೆ ಇದೆ ಎಂದು ಸ್ಪಷ್ಟಪಡಿಸಿದರು. 4 ಪೂಜಾರಿ ಕುಟುಂಬಗಳ ಪೈಕಿ ಹೊನ್ನಪ್ಪ ಅವರ ಸಹೋದರನ ಪುತ್ರನಾದ ಆಕಾಶ್ ತಾನೇ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ದೇವಸ್ಥಾನದ ಟ್ರಸ್ಟ್ ವಿರುದ್ಧ ಕೆಲವರು ಮಾಡುತ್ತಿರುವ ಆಧಾರರಹಿತ ಆರೋಪಗಳನ್ನು ತಳ್ಳಿ ಹಾಕಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ದಸರಾ ಸಾಮಾನ್ಯ ಸಭೆಯಲ್ಲಿ ದೇವಸ್ಥಾನದ ಆದಾಯ ವೆಚ್ಚದ ಸಂಪೂರ್ಣ ಲೆಕ್ಕಪತ್ರವನ್ನು ಸಾರ್ವಜನಿಕರ ಮುಂದೆ ಮಂಡಿಸಲು ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ದುರ್ಗಮ್ಮನ ದೇವಸ್ಥಾನದಲ್ಲಿ ಪೂಜಾರರು ಬಂಗಾರ ಕಳವಾಗೈತಿ ಅಂತೇಳಿ ನಮ್ಮ ಟ್ರಸ್ಟ್ನರಿಗೆ ಹೊನ್ನಪ್ಪ ಅಂತೇಳಿ ಬಂದು ತಿಳಿಸಿದಾಗ ಅದು ಯಾರು ಏನಂತ ಕೇಳಪ್ಪ, ಅವ್ರು ಕಂಪ್ಲೀಟ್ ಕೊಡು ಅಂತೇಳಿ ಸ್ಟೇಷನಿಗೂ ಅವನು ಹೊನ್ನಪ್ಪ ಅಂತೇಳಿ ಕಂಪ್ಲೀಟ್ ಕೊಟ್ಟಿದ್ದ. ಆದ್ದರಿಂದ ಅವನ್ನ ಪೊಲೀಸರು ಸಡನ್ಲಿ ಅವನ್ನೆಲ್ಲದನ್ನು ಪತ್ತೆ ಹಚ್ಚಿ ಹಿಡ್ಕೊಂಬಂದು ಪರಿಶೀಲನೆ ಮಾಡಿದಾಗ ಇಂತಿದ್ದ ನಾವು ಹಿಂಗೆ ಮಾಡಿದ್ದೇವೆ ಅಂತೇಳಿ ಅವನು ಹೇಳಿದಾಗ ಪೊಲೀಸರೆಲ್ಲ ಎಂಕ್ವೈರಿ ಮಾಡಿ ಅವ್ರನ್ನ ಎಲ್ಲೆಲ್ಲಿ ಕೊಟ್ಟದನ ಅವ್ರನ್ನೂ ಎಂಕ್ವೈರಿ ಮಾಡಿ ತಿರ್ಗಾ ನಮ್ಮ ಟ್ರಸ್ಟಿನ ನಮ್ಮೆಲ್ಲ ಧರ್ಮದರ್ಶಿಗಳು ಹಾಗೂ ಎಲ್ಲರೂ ಸೇರಿ ಅವನು ಎಲ್ಲಿದ್ದರೂ ಏನೋ ಮಾಡಿ ಉಸಿಲಿ ಮಾಡಿ ನಮ್ಮ ದೇವಸ್ಥಾನಕ್ಕೆ ಇಂಥ ಅಪವಾದಗಳು ಬರಬಾರ್ದು ಅಂತಂದೇಳಿ ಹಿಡಿತರಿಸಿ ಬಿಗಿ ಮಾಡಿದ್ವಿ. ಬಿಗಿ ಮಾಡಿ ಆದಮೇಲೆ ಮತ್ತು ಈಗ ಹೊರಗಿನ ಜನಗಳು ಪೂಜಾರಿ ದೇವಸ್ಥಾನದಲ್ಲಿ ಹಿಂಗೆ ಆಗಬಾರ್ದು, ಈಗ ಆಗಿಬಿಟ್ಟತಿ, ಅದೇನು ಕುತ್ಕೊಂಡು ಸರಿಪಡಿಸ್ಕೊಂಡು ಇದು ಮಾಡಬೇಕು ಅಂತೇಳಿ ಹೇಳಿದಾಗ ಜನಗಳಿಲ್ಲ, ಅವ್ರನ್ನ ಹಿಡಿದು ತರಿಸಿ ಅದು ಏನಾಗೈತಿ ಅವ್ರಿಗೆ ಪೂರಾ ಅವ್ರಿಗೇನು ದಂಡ ಇದು ಮಾಡಬೇಕು ಪೂಜಾರಿಗೆ ಆದಷ್ಟು ನೋಡಿ ಬಿಗಿ ಮಾಡಬೇಕು ಅಂಥೇಳಿ ನಾವು ಪೂಜಾರಿಕೆ ಯಾವ ಟೈಪು ಇದು ಮಾಡ್ತೇವೆ ಅಂದರೆ 6 ತಿಂಗಳಿಗೊಮ್ಮೆ ಪೂಜಾರಿಕೆ ಬರ್ತೈತಿ. ಅವು 6 ತಿಂಗಳ ಪೂಜಾರಿಕೆ ಬಂದಾಗ ಎಷ್ಟು ಐಟಮ್ ಅವ್ರಿಗೆ ಕೊಡ್ಬೇಕು ಅನ್ನೋದು ಐಟಮನ್ನು ಪುರಾತನ ಕಾಲದಿಂದ ಏನು ಯಜಮಾನ್ ಹಿರಿಯರು ಮಾಡ್ಕೊತ ಬಂದರು ಆ ಥರ ನಾವು ಇಷ್ಟು ಸರಗಳು, ಇಷ್ಟು ಒಡವೆಗಳು ಅಂತೇಳಿ ನಾವು ಕೊಟ್ಕೊತ ಬಂದ್ವಿ. ಈ ಥರ ಎಂದು ಆಗಿದ್ದಿಲ್ಲ. ಈಗ ಆಗಿರೋದ್ರಿಂದ ನಾವು ಎಚ್ಚೆತ್ಕೊಂಡು ಅದು ಏನು ಮಾಡೋಕ್ಕೋ ಮುಂದೆ ಮಾಡೋ ಪ್ರಯತ್ನ ಮಾಡ್ತೇವೆ. ದಸರಾ ಮೀಟಿಂಗ್ ಪ್ರತಿ ವರ್ಷವೂ ನಾವು ದಸರಾ ಮುಂದೆ ಎಲ್ಲ ಬುಕ್ ಲೆಕ್ಕಗಳನ್ನು ಕೊಡ್ತೀವಿ ಸರ್. ಚರ್ಚೆಗಳು ಆಗ್ತವೆ. ಅದು ಒಬ್ಬರಿಗಿಬ್ಬರಿಗೆ ಕೊಡಲ್ರಿ, ಸಾರ್ವಜನಿಕವಾಗಿ ವರ್ಷದ ಏನು ಡೀಟೇಲ್ಸ್ ಇರುತ್ತೋ ಆ ಲೆಕ್ಕ ಬುಕ್ಗಳು ಪ್ರತಿ ವರ್ಷವೂ ಕೊಡ್ತೀವಿ. ಇವ್ರು ಪ್ರತಿ ವರ್ಷ ಬಂದೂ ಚರ್ಚೆ ಮಾಡ್ತಾರೆ, ಅದ್ರ ಬಗ್ಗೆ ಲೆಕ್ಕ ಕೊಟ್ಟಿರ್ತೀವಿ. ಇವು ಅನ್ನೆಸರಿ ಏನಾಗಿದೆ ಅಂದರೆ ನಮಗೆ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ಅಪ್ ಟು ಡೇಟ್ ಏನು ಕೊಟ್ಟಿದ್ದಾರೆ ಅದಕ್ಕೆ ರಸೀದಿ ಇರುತ್ತೆ. ರಸೀದಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಕ್ತರಿಗೆ ರಸೀದಿ ಕೊಡ್ತೀವಿ. ಅದರ ಯಾವುದೋ ಲೆಕ್ಕ ಬುಕ್ಕನ್ನು ಇಟ್ಟಿರ್ತೀವಿ. ಅವ್ರು ಯಾವ್ದಾರು ಲೆಕ್ಕ ಕೇಳಿ ನಾವು ವರ್ಷದ ರೆಡಿ ಇರ್ತದೆ. ಸುಮ್ಮನೆ ಯಾವಾಗ ಬಂದು ಕೇಳಿ ಆಗ್ತಿರಲ್ಲ, ಪ್ರತಿ ವರ್ಷ ಬರ್ತಾರೆ ಅವರು ಬಂದು ಲೆಕ್ಕ ಕೇಳಿ, ಲೆಕ್ಕ ಕೊಡೋಕೆ ರೆಡಿ ಇದೀವಲ್ಲ. ಅದ್ರ ಬಗ್ಗೆ 2 ಮಾತು ಇಲ್ಲೇ ಇಲ್ಲ. ಪೂಜಾರಿಗೆ ಕಳ್ತನಾಗಿದೆ, ಆದರೆ ನಮ್ದು ಯಾವ ಸಪೋರ್ಟ್ ಇಲ್ಲ ರೀ. ಅದಕ್ಕೆ ನಮ್ದು ವಿರೋಧನೇ. ಆಡಿಟ್ ಕಾಪಿ ಕೊಟ್ಟಿರ್ತೀವಿ, ಲೆಕ್ಕ ಪರಿಶೋಧಕ ಬರ್ತಾರೆ, ಅಧ್ಯಕ್ಷ ಬರ್ತಾರೆ, ಧರ್ಮದರ್ಶಿಗಳು ಇರ್ತಾರೆ, ಸಾರ್ವಜನಿಕರು ಅಷ್ಟೇ ಇರ್ತಾರೆ. ಯಾರು ಒಬ್ಬರಿಬ್ಬರು ಯಾರಿಗೂ ಮಾಡೋಕ್ಕೆ ಬರಲ್ಲ ರೀ.
ಬರಲಿ ಸರ್, ಡೌಟ್ ಬರಲಿ. ಆ ತಾಯಿ ಏನು ನೋಡ್ಕೊಂತಾಳೆ, ಆ ದುರ್ಗಮ್ಮನೇ ನೋಡ್ಕೊಳ ಸರ್. ಅದಕ್ಕೆ ಸಾಕ್ಷಿ ಅದು ಒಂದೇ. ನಾವು ಪ್ರಾಮಾಣಿಕ ಇದಾವೆ, ಎಲ್ಲಿ ಬೇಕಾದ್ರೂ ಪ್ರಮಾಣವಾಗಿ ನಡೆಯೋದು. ಹ್ಞೂ ಸರ್. ಈಗ ನಾವು ಕೆಲವು ನಮಗೆ ಕೆಲವ್ರು ನಂಬಿಕೆ ಇದೆಯಲ್ಲ ಗೊತ್ತಿಲ್ಲ. ನಮಗೆ ದೇವಸ್ಥಾನ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದು ನಂಬಿಕೆ ಇದೆ. ಆ ನಂಬಿಕೆ ಉಳಿಸ್ಕೊಂತೀವಿ. ಕೆಲವು ಗಟ್ಟುಗಳು ಕೆಲವು ಬರ್ತಾರೆ, ಇಂಪಾರ್ಟೆಂಟು BS ಚನ್ನಬಸಪ್ಪರು ಕೊಡ್ತಾರೆ. ಅವರು ಬಂದು ಟಚ್ ಕೊಟ್ಟು ಅವನ್ನ ಸಪ್ರೇಟ್ ಇಟ್ಟಿರ್ತೀವಿ. ಮುಜರಾ ಇಲಾಖೆಗೆ ಹೋಗಬಾರ್ದಂತ ಶಿವಶಂಕರಪ್ಪರು ಏನು ಮಾಡಿದ್ರಂದರೆ, ಟೆಸ್ಟ್ ಮಾಡೋಣ ಅಂತ ಸರ್ಕಾರಕ್ಕೆ ಹೇಳಿದರು. ಇದು ದೊಡ್ಡ ಇದು ನಗರ ದೇವತೆ, ಇಡೀ ಸ್ಟೇಟಿಂದಲ್ಲ ಜಾತ್ರೆ, ಇದು ಜಿಲ್ಲೆಯಲ್ಲಿರ್ತಕ್ಕಂಥ ಜಾತ್ರೆ ನಡೀತೈತಿ. ಅದಕ್ಕೋಸ್ಕರ ನಾವು ಟೆಸ್ಟ್ ಮಾಡ್ತಾವೆ ಅನ್ನೋದಕ್ಕೋಸ್ಕರ ಈ ಟೆಸ್ಟನ್ನು ಓಪನ್ ಮಾಡಿದ್ವಿ ನಾವು. ಅದನ್ನೇ ಕೆಲವಾರು ಜನ ಇದು ಟೆಸ್ಟ್ ಯಾಕೆ ಮಾಡಿದ್ವಿ ಅಂದರೆ, ದಸರಾ ಟೈಮ್ನಲ್ಲಿ ಉತ್ತರ ಕೊಟ್ವಿ ನಾವು. ಏನಂತ ಕೊಟ್ವಿ ನೋಡ್ರಿ, ಸರ್ಕಾರಕ್ಕೂ ವಹಿಸ್ಕೊಂತಿತ್ತು ಮುಜರಾ ಇಲಾಖೆಗೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಟೆಸ್ಟ್ ಮಾಡ್ಕೊಂಡು 17 ಜನ ಇವತ್ತಿನ ದಿವಸ ಟೆಸ್ಟಿನ ಸದಸ್ಯರಾಗಿದ್ದೇವೆ. ಹಿಂದೆ ಶ್ಯಾಮನರಸಿಂಹರ ಅಧ್ಯಕ್ಷರಾಗಿದ್ದರು, ಕಾರ್ಯಾಧ್ಯಕ್ಷರು ಮಲ್ಲಿಕಾರ್ಜುನ ಆಗಿದ್ದರು, ಆಡಿಟ್ ವೀರಣ್ಣರಾಗಿದ್ದರು. ಇಷ್ಟೆಲ್ಲ ಆಗಿ ಇದಾದಮೇಲೆ ಇದು ಕಳ್ತನ ಯಾವ ರೀತಿ ಆಗೈತೆ ಅಂದರೆ, ಇದು ಮಾಸ್ಟರ್ ಪ್ಲ್ಯಾನ್ ಇದು. ಹೇಳ್ತಂಗೆ ಕೇಳಿ, ಇದು ಮಾಸ್ಟರ್ ಪ್ಲ್ಯಾನ್ ಇದು. ಇವತ್ತು ಪೂಜಾರಿ ನಾವು 6 ತಿಂಗಳಿಗೊಮ್ಮೆ ನಾವು ಅವ್ರಿಗೆ ಬಂಗಾರ ಕೊಡ್ತೇವೆ. ಬಂಗಾರ ಕೊಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಬರ್ಕೊಳ್ತೇವೆ ನಾವು ಎಷ್ಟು ಕೊಟ್ಟಿದ್ದಾವಂತ. ಆಮೇಲೆ 6 ತಿಂಗಳಾದಮೇಲೆ ಇನ್ನೊಬ್ರಿಗೆ ಶಿಫ್ಟ್ ಮಾಡ್ತೇವೆ.